ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಮೊನ್ನೆ ಕೆಇ ಡಿಪಾರ್ಟ್ಮೆಂಟ್ ಅವರು ಒಂದು ಪ್ರೀ ಕೋಚಿಂಗ್ಗೆ ಎಕ್ಸಾಮ್ ನಡೆಸಿದ್ದಾರೆ. ನೀವು ಎಲ್ಲರೂ ಯಾರೆಲ್ಲ PC ಗೆ PSIಗೆ ಏನ್ ಕೆಇ ಡಿಪಾರ್ಟ್ಮೆಂಟ್ ಅವ್ರು ನಡೆಸಿದಾರಲ್ಲ ಎಕ್ಸಾಮು, ಆ ಎಕ್ಸಾಮ್ಗೆ ಯಾರೆಲ್ಲ ಓದ್ತಿದಿರಲ್ಲ ಅವ್ರಿಗೆ ದಯಮಾಡಿ ಈ ಪ್ರೀ ಕೋಚಿಂಗ್ ಕ್ಲಾಸಸ್ ಏನ್ ಕ್ವಶನ್ ಪೇಪರ್ ಐತಲ್ಲ ಅದನ್ನ ಕಂಪ್ಲೀಟ್ ಆಗಿ ನೀವು ಬಿಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಂದು ಪ್ರೀ ಕೋಚಿಂಗ್ ಕ್ಲಾಸು, ಅದರಲ್ಲಿ ಕೋಚಿಂಗ್ ತಗೊಳಕಂತಾನೆ ಜನ ಬರೋದು. ಅಂತ ಪೇಪರ್ನ ಯಾವ ರೇಂಜ್ ಕೇಳಿದಾನಂದ್ರೆ ಒಂದ್ಸರಿ ನೀವು ಕ್ವಶನ್ ಪೇಪರ್ ನೋಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ ಕೆಇ ಮೈಂಡ್ ಸೆಟ್ ಹೆಂಗೆ ಅಂತ. ಯಾಕಂದ್ರೆ ಇವಾಗ ಎಷ್ಟು ಡೆಪ್ತ್ ಆಗಿ ಹೋಗ್ತಿದಾನಂದ್ರೆ ಯಾವ್ದು ಸಿಂಗಲ್ ವರ್ಡ್ ಆನ್ಸರ್ ಇಲ್ಲ, ಎಲ್ಲ ಆಪ್ಷನ್ಸ್ ಇರೋದಲ್ಲಿ. 4 ಆಪ್ಷನ್ಸ್ ಇದಾವೆ, ಮತ್ತೆ ಅದ್ರ ಕೆಳಗಡೆ 2 ಸರಿ 3 ಸರಿ 1 ಸರಿ, ಈ ತರ ಎಲ್ಲಾನು ಅಬ್ಸರ್ವ್ ಮಾಡಿ ಒಂದ್ಸರಿ ಆ ಕ್ವಶನ್ ಪೇಪರ್ ನೀವು ಬಿಡಿಸಿ. ಅವಾಗ ನಿಮ್ಗೆ ಅರ್ಥ ಆಗತ್ತೆ ಕೆಇ ಮೈಂಡ್ ಸೆಟ್ ಏನಾಗೈತೆ, ನೆಕ್ಸ್ಟ್ ನಮ್ಗೆ ಯಾವ ತರ ಕ್ವಶನ್ ಪೇಪರ್ ಬರ್ಬೋದು, ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಂತ. ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಂದ್ 4-5 ಕ್ವಶನ್ ನಾನು ಓದಿ ಹೇಳ್ತೀನಿ ನಿಮ್ಗೆ, ಯಾವ ತರ ನೀವು ಒಳಗಡೆ ಡೆಪ್ತ್ ಆಗಿ ಹೋಗ್ಬೇಕು ಅಂತ. ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ನಾವು ಹೆಂಗ್ ಓದ್ತಿದೀವಿ, ನಾವು ನೆಕ್ಸ್ಟ್ ಹೆಂಗ್ ಓದಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ನೋಡಿ, ಫಸ್ಟ್ ಪಂಚಾಯತಿ ಕೇಳಿದಾನೆ. ಪಂಚಾಯತಿಯಲ್ಲಿ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ಸ್, ಬಲವಂತರಾಯ್ ಮೆಹ್ತಾ ಸಮಿತಿ ನವೆಂಬರ್ 1958 ರಲ್ಲಿ ವರದಿ ಸಲ್ಲಿಸಿತು. ಸೆಕೆಂಡು, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ 1953 ರಲ್ಲಿ ಪ್ರಾರಂಭವಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸಿದ 2ನೇ ರಾಜ್ಯ ಆಂಧ್ರ ಪ್ರದೇಶವಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆ ಪುನರುಜ್ಜೀವನಗೊಳಿಸಲು ಮತ್ತು ಸದೃಢಗೊಳಿಸಲು ಅಶೋಕ್ ಮೆಹ್ತಾ ಸಮಿತಿ 132 ಶಿಫಾರಸುಗಳನ್ನು ಮಾಡಿತ್ತು. ಇದು ಒಂದು ಭಾರತದ ಪಂಚಾಯತ್ ರಾಜ್ ಬಗ್ಗೆ. ಇದು ಬರೀ ಪ್ರೀ ಕೋಚಿಂಗ್ ಗೆ ಕೇಳಿರುವಂತ ಕ್ವಶನ್. ಇದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತು ನೀವು ಪರ್ಫೆಕ್ಟ್ ಆಗಿ, ಪಂಚಾಯತ್ ರಾಜ್ ಬಗ್ಗೆ ಎಷ್ಟು ಗೊತ್ತು ನಿಮ್ಗೆ ಅಂತ ಹೇಳಿ. ಪಂಚಾಯತ್ ರಾಜ್ ಅಂದ್ರೆ ನಿಮ್ಗೆ ಬರೀ ಬಲವಂತರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ, ಇನ್ನೊಂದ್ ಸ್ವಲ್ಪ ಜನ ಬರ್ತಾರೆ, ಇಯರು, ಇದು ಬಿಟ್ರೆ ನಿಮ್ಗೆ ಗೊತ್ತೇ ಇಲ್ಲ. ನಿಮ್ ಪಾಡಿ ನೀವು ಕ್ವಶನ್ ಮಾಡ್ಕೊಳ್ಳಿ. ಇದು ಬಿಟ್ರೆ ಇಷ್ಟೇ ಗೊತ್ತಿರೋದ ನಮ್ಗೆ ಇನ್ನೂ ಡೆಪ್ತ್ ಆಗಿ ಗೊತ್ತೈತಾ ಅಂತ. ಸೊ ಇಲ್ಲಿ ಏನ್ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ನಾನು ಪ್ರತಿ ಒಂದು ಕ್ವಶನ್ ತುಂಬಾ ಡೆಪ್ತ್ ಆಗಿ ಹೋಗಿದ್ದಾನೆ. 100% ಎಷ್ಟು ಬರೀ ಇಯರ್ ಅಲ್ಲಿ ಆಟ ಆಡ್ಸೋನೆ. ನೋಡಿ, ಇಲ್ಲಿ ಬಲವಂತರಾಯ್ ಮೆಹ್ತಾ ಸಮಿತಿ ಬಂದು 1957 ಅಲ್ಲಿ ಆಗಿದ್ದು, 58 ಕೊಟ್ಟಿದ್ದಾನೆ. ಈ ತರ ಯಾವಾಗ ನಿಮ್ ಕಾನ್ಸೆಪ್ಟ್ ವೈಸ್ ಕಂಪ್ಲೀಟ್ ಆಗಿ ನೀವು ಡೀಟೇಲ್ಸ್ ಆಗಿ ಓದ್ತಿರಲ್ಲ, ಅವಾಗ ಮಾತ್ರ ನಿಮ್ ಸ್ಕೋರ್ ಹಿಡಿಯಕ್ ಚಾನ್ಸು. ಇಲ್ಲಾಂದ್ರೆ ಚಾನ್ಸೇ ಇಲ್ಲ. ಎಲ್ಲಾ ಕ್ವಶನ್ ರಾಂಗ್ ಮಾಡ್ಕೊಂಡ್ ಬರ್ತೀರಾ ನೀವು. ಇದನ್ನ ಜ್ಞಾಪಕ ಇಟ್ಕೊಂಡು ಮೈಂಡ್ ಅಲ್ಲಿ ಇಟ್ಕೊಂಡು ಓದಿ ಇದನ್ನ. ಅದ್ರ ಜೊತೆಗೆ ನೋಡಿ, ನೆಕ್ಸ್ಟ್, ಭಾರತದ ಪರ್ಯಾಯ ದ್ವೀಪದ ಈ ಕೆಳಕಂಡ ಯಾವ ನದಿಗಳ ಮೂಲ ಸ್ಥಾನ ಅಮರಕಂಟಕ ವಲಯದಲ್ಲಿದೆ? ಏನ್ ಅಮರಕಂಟಕ ವಲಯ ಬರುತ್ತಲ್ಲ, ಅಲ್ಲಿ ಯಾವ ನದಿ ಮೂಲ ಸ್ಥಾನ ಅಂದ್ರೆ ಹುಟ್ಟತ್ತೆ ಅಂತ ಕ್ವಶನ್ ಕೇಳಿದಾನೆ. ಗೋದಾವರಿ, ಕೃಷ್ಣ, ಕಾವೇರಿ, ಸೋನು, ಮಹಾನದಿ, ನರ್ಮದಾ, ಚಂಬಲ್, ಬೆಟ್ವಾ, ಲೂನಿ, ನರ್ಮದಾ, ಕೃಷ್ಣ, ವೈನ್ಗಂಗಾ. ಪ್ರಾಪರ್ ಆಗಿ ರಿವರ್ ಸಿಸ್ಟಮ್ ನ ಯಾರು ಓದಿದೀರಾ, ಎಲ್ಲ ಹುಟ್ಟತ್ತೆ, ಅದ್ರ ಮೂಲ ಸ್ಥಾನ ಯಾವುದು, ಬರೀ ಪ್ಲೇಸ್ ನ್ಯಾಪ್ ಕಟ್ಕೊಂಡ್ರೆ ಆಗಲ್ಲ. ಯಾವ ವಲಯದಲ್ಲಿ ಬರುತ್ತೆ, ಯಾವ ಭೂಖಂಡದಲ್ಲಿ ಬರುತ್ತೆ, ಏಷ್ಯಾದಲ್ಲಿ ಎಲ್ಲಿ ಬರುತ್ತೆ, ಬಹಳ ಡೀಟೇಲ್ಸ್ ಆಗಿ ಕೇಳ್ತಾವನೆ. ಸೊ ಇದರಿಂದ ನೀವು ಕಲಿಬೇಕಾಗಿರೋದು ಏನಂದ್ರೆ, ನೆಕ್ಸ್ಟ್ ಇವಾಗ ಏನು ನೀವು PC ಗೆ ಓದಿ, PSI ಓದಿ, ಯಾವುದೇ ಎಕ್ಸಾಮ್ ಓದಿ, ಡೆಪ್ತ್ ಆಗಿ ಓದಿ. ಸಬ್ಜೆಕ್ಟ್ ನಾಲೆಜ್ ನ ಡೆಪ್ತ್ ಆಗಿ ಹೋದ್ರೆ ಮಾತ್ರ ನಿಮ್ಗೆ ಈ ತರ ಕ್ವಶನ್ ಪೇಪರ್ ನ ಕ್ರ್ಯಾಕ್ ಮಾಡಕ್ ಆಗೋದು. ಅದ್ರ ಜೊತೆಗೆ ನೋಡಿ, ನೆಕ್ಸ್ಟ್ ಕ್ವಶನ್ ಜಿಯೋಗ್ರಫಿ ಮೇಲೆ ಮ್ಯಾಪ್ ನ ಬಹಳ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ಏನ್ ಕೇಳಿದಾನೆ ಅಂದ್ರೆ, ನೆಕ್ಸ್ಟ್, ಭಾರತ ಮತ್ತು ಅದರ ನೆರೆಹೊರೆ ದೇಶಗಳ ಗಡಿಗಳ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಉಲ್ಲೇಖ ಸರಿಯಾಗಿಲ್ಲ, ಯಾವುದು ರಾಂಗ್ ಐತೆ ಅಂತ ಕೇಳಿದಾನೆ. ಭಾರತ ಮತ್ತು ಚೀನಾ ಸಂಪೂರ್ಣ ಪರ್ವತಗಳಿಂದ ಕೂಡಿದ ಗಡಿ ಹೊಂದಿದೆ. ಭಾರತ ಮತ್ತು ಬಾಂಗ್ಲಾ ನಡುವೆ ನದಿಯಿಂದ ಕೂಡಿದ ಗಡಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಪೂರ್ವ ಭಾಗದಲ್ಲಿ ಮರುಭೂಮಿಯಿಂದ ಕೂಡಿದ ಗಡಿಯಾಗಿದೆ. ಭಾರತ ಮತ್ತು ಶ್ರೀಲಂಕಾ ಸಮುದ್ರ ಕೂಡಿದ ಗಡಿಯಾಗಿದೆ. ಕಂಪ್ಲೀಟ್ ಆಗಿ ನೀವು ಜಿಯೋಗ್ರಫಿನ ಮ್ಯಾಪ್ ವೈಸ್ ಓದ್ಕೊಳ್ಳಿ. ಅವನು ಇತ್ತೀಚೆಗೆ ಮ್ಯಾಪ್ ವೈಸ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾವನೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತದಲ್ಲಿನ ಹಿಮನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೊಂದಾಣಿಕೆಯನ್ನು ಪರಿಗಣಿಸಿ. ಮೇಲಿನ ಎಷ್ಟು ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಮುಖ್ಯವಾಗಿ ಹಿಮನದಿ, ಜೇಮೂನ್ ಹಿಮನದಿ ಹಿಮಾಚಲ್ ಪ್ರದೇಶ್, ಶಿಪಾತ್ ಹಿಮನದಿ ಲಡಾಖ್, ಪಿಂಡಾರಿ ಹಿಮನದಿ ಉತ್ತರಾಖಂಡ್, ಬಾರಾಶಿಗ್ರಿ ಹಿಮನದಿ ಸಿಕ್ಕಿಂ. ನಾನ್ ಬರ್ದ್ ಕೊಡ್ತೀನಿ. ಎಷ್ಟು ಜನ ಈ ವಿಡಿಯೋ ನೋಡ್ತಿದಾರಲ್ಲ, ನಿಮ್ಮಲ್ಲಿ ಒಂದು 10% ಮಾತ್ರ ಈ ಹಿಮನದಿಗಳು ಎಲ್ಲೆಲ್ಲಿ ಹುಟ್ಟುತ್ತವೆ, ಎಲ್ಲಿ ಹೋಗಿ ಡ್ರೈನ್ ಆಗ್ತವೆ, ಯಾವ ನದಿಗೆ ಮೇನ್ ಆಗಿ ಸೇರ್ತವೆ, ಯಾವ ಸ್ಟೇಟ್ ಅಲ್ಲಿ ಬರ್ತವೆ, ಯಾವ ಸ್ಟೇಟ್ ಅಲ್ಲಿ ಯಾವ ಬೆಟ್ಟದಲ್ಲಿ ಬರ್ತವೆ, ಇದು ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ, ಗೊತ್ತೈತಾ ಗೊತ್ತಿಲ್ವಾ ಅಂತ. ಸೊ ಈ ತರ ಡೆಪ್ತ್ ಆಗಿ ಹೋಗ್ತಾವನೆ. ನೀವು ಫಸ್ಟ್ ಈ ಮೇಲ್ಗಡೆ ಪೇಪರ್ ತಿರ್ಸೋದ್ ಬಿಡಿ, ಡೆಪ್ತ್ ಆಗಿ ಪ್ರತಿ ಸಬ್ಜೆಕ್ಟ್ ನಾಲೆಜು. ಈಗ ಹಿಮನದಿಗಳ ಬಗ್ಗೆ ಓದ್ತಿದ್ರಾ, ಇಂಡಿಯಾದಲ್ಲಿ ಎಲ್ಲೆಲ್ಲಿ ಹಿಮನದಿಗಳಿದಾವೆ, ಎಲ್ಲಿ ಹುಟ್ಟುತ್ತವೆ, ಯಾವ ನದಿಗೆ ಹೋಗಿ ಮೇನ್ ಟ್ರಿಬ್ಯೂಟರಿ ಆಗ್ತವೆ, ಆನಂತರ ಇವುಗಳ ಮೂಲ ಸ್ಥಾನ ಯಾವುದು,
ಯಾವ ಬೇಸ್ ಮೇಲೆ ಹೋಗ್ತವೆ, ಯಾವ ಸ್ಟೇಟ್ ಅಲ್ಲಿ ಹರಿತಾವೆ, ಬಹಳ ಇಂಪಾರ್ಟೆಂಟು. ಈ ತರ ಡೆಪ್ತ್ ಆಗಿ ಒಂದೊಂದೊಂದೊಂದು ಕಾನ್ಸೆಪ್ಟ್ ತಗೊಂಡು ನೀವು ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡು ಹೋದಾಗ ಮಾತ್ರ ನಿಮ್ಗೆ ಸ್ಕೋರ್ ಹಿಡಿಯಕ್ ಚಾನ್ಸ್ ಐತಿ. ಸರಿ ಕೆ ಡಿಪಾರ್ಟ್ಮೆಂಟ್ ಕೇಳ್ತಿರೋನು ತುಂಬಾ ಡೆಪ್ತ್ ಆಗಿ ಕೇಳ್ತಿದ್ದಾನೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೊಂದು ಪ್ರೀ ಕೋಚಿಂಗ್ ಅಷ್ಟೇ. ಇದು ಯಾರು ಕೋಚಿಂಗ್ ತಗೋಬೇಕಂತ ಬರ್ತಾನೆ ಅಂತಾರಲ್ಲ ಹುಡುಗರು, ಅಂತವ್ರಿಗೆ ಈ ತರ ಕ್ವಶನ್ ಪೇಪರು. ಇನ್ ನೀವೆಲ್ಲ ಕೋಚಿಂಗ್ ತಗೊಂಡು ಎಕ್ಸಾಮ್, ಮೇನ್ ಎಕ್ಸಾಮ್ ಬರೆಯಕ್ ರೆಡಿ ಆದವ್ರು ನೀವು, ನಿಮಗೆ ಯಾವ ತರ ಕ್ವಶನ್ ಪೇಪರ್ ಬರ್ಬೋದು ಒಂದ್ಸರಿ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಡೇವಿಡ್ ಬೆಕ್ಕಮ್ ಇತ್ತೀಚೆಗೆ ನ್ಯೂಸ್ ಇದ್ರು, ಇಂಗ್ಲೆಂಡ್ ಅವರು ಎಷ್ಟು ಚೆನ್ನಾಗಿ ಕರೆಂಟ್ ಅಫೇರ್ಸ್ ನ ಕೇಳಿದಾನಂದ್ರೆ, ಇಲ್ಲಿ ನೋಡಿ ನೀವು ಬರೇ ಡೇವಿಡ್ ಬೆಕ್ಕಮ್ ಯಾರು, ಆತ ಎಲ್ಲಿ, ಇಷ್ಟು ಓದಿದ್ರೆ ಆಗಲ್ಲ. ಇಲ್ಲಿ ನೋಡಿ ಆಪ್ಷನ್ಸ್, 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಅವರಿಗೆ 2025ರಲ್ಲಿ ಅಧಿಕೃತವಾಗಿ ಕಿಂಗ್ ಚಾರ್ಲ್ಸ್ III ಅವರ ನೈಟ್ ಫುಡ್ ಗೌರವ ನೀಡಿದ್ದಾರೆ. ಅವರು 4 ಬಾರಿ FA ಕಪ್ ವಿಜೇತರಾಗಿದ್ದಾರೆ. ಅವರು ಫುಟ್ಬಾಲ್ ತಾರೆಯಾಗಿದ್ದಾರೆ. 3 ಫಿಫಾ ವಿಶ್ವಕಪ್ಪದಲ್ಲಿ ಗೋಲು ಸಾಧಿಸಿದ ಮೊದಲ ಬ್ರಿಟಿಷ್ ಫುಟ್ಬಾಲ್ ಆಟಗಾರರಾಗಿದ್ದಾರೆ. ನೋಡಿ, ಈ ತರ 4ನ ಕೊಟ್ಟಾಗ ಈ ಡೇವಿಡ್ ಬೆಕ್ಕಮ್ ಫುಟ್ಬಾಲ್ ಇಂದ ರಿಟೈರ್ಡ್ ಆಗಿ ಎಷ್ಟೋ ವರ್ಷ ಆಯ್ತು, ಇವಾಗ ನ್ಯೂಸ್ ಅಲ್ಲಿ ಇದಾನಂತ ಹೇಳ್ಬಿಟ್ಟು ಆತನ ಹಿಂದಿನ ಸಾಧನೆಗಳನ್ನೆಲ್ಲಾನು ಆಪ್ಷನ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಿಮ್ಗೆ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಕರೆಂಟ್ ಅಫೇರ್ಸ್, ಡೇವಿಡ್ ಬೆಕ್ಕಮ್ ಯಾರು, ಇಂಗ್ಲೆಂಡ್ ಅವನು, ಇವ್ನಿಗೆ ನೈಟ್ ವುಡ್ ಕೊಟ್ರು, ಇಷ್ಟು ಓದ್ಕೊಂಡು ಮುಂದೆ ಹೋದ್ರೆ ಹಂಗೆ ಮುಂದೆ ಹೋಗ್ತಾನೆ ಇರ್ತಾರೆ, ಯಾವ ಎಕ್ಸಾಮು ಕ್ರ್ಯಾಕ್ ಆಗಕ್ ಚಾನ್ಸ್ ಇಲ್ಲ. ಸೊ ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ. ಕೆ ಡಿಪಾರ್ಟ್ಮೆಂಟ್ ಅವ್ನು ಏನ್ ಕೇಳ್ತಿದ್ದಾನೆ ಅಂದ್ರೆ, ಒಂದು ಕರೆಂಟ್ ಅಫೇರ್ಸ್ ಇದ್ರೆ ಅದ್ರ ಬುಡದ ತನಕ ಹೋಗ್ತಾವನೆ. ಸೊ ನೀವು ಅದ್ರ ಬುಡದಲ್ಲ, ಅದ್ರ ಬೇರೆ ತನಕ ಹೋದಾಗ ಮಾತ್ರ ಈ ತರ ಕ್ವಶನ್ ನ ಆನ್ಸರ್ ಮಾಡಕ್ ಸಾಧ್ಯ ನಿಮ್ಗೆ. ಸೊ ಪ್ರತಿ ಒಬ್ರಿಗೂ ನಾನು ಹೇಳ್ತಿರೋದು ಏನಂದ್ರೆ, ಈ ತರ ಪ್ರತಿ ಒಂದು ಪೊಲಿಟಿ ಆಗ್ಲಿ, ಜಿಯೋಗ್ರಫಿ ಆಗ್ಲಿ, ಹಿಸ್ಟ್ರಿ ಆಗ್ಲಿ ತುಂಬಾ ಡೆಪ್ತ್ ಆಗಿ ಕೇಳ್ತಾವನೆ, ಒಂದ್ರಲ್ಲೇ ನಿಲ್ಲಿಸ್ತಿಲ್ಲ. ಇಲ್ಲಿ ಮುಂದೆ ಒಂದು ಕ್ವಶನ್ ಬರುತ್ತೆ ನಿಮ್ಗೆ, ಪ್ಲಾಸಿ ಮತ್ ಬಕ್ಸಾರ್ ಕದನ. ನಿಮ್ಗೆ ಯಾರಿಗೆ ಕೇಳಿದ್ರೆ ಬರೀ ಪ್ಲಾಸಿ ಬಕ್ಸಾರ್ ಕದನ, ಬರೀ ನೀವು ಏನ್ ಮಾಡ್ತೀರಾ, ಡೇಟ್ ಜ್ಞಾಪಕ ಇಟ್ಕೊಂಡಿದ್ದೀರಾ, ಎಲ್ಲಿ ಆಯ್ತು, ಯಾರ ಮಧ್ಯೆ ಆಯ್ತು ಅಂತ. ಅದ್ರ ಮೇಲೆ 4 ಆಪ್ಷನ್ಸ್ ತೆಗ್ದವನೆ. ಹೇಗೆ ತೆಗ್ದಿದಾನಂದ್ರೆ, ಆ ಕ್ವಶನ್ ನೋಡಿ, ಈಗ 3 4 ವರ್ಷ 5 ವರ್ಷ ಸೀರಿಯಸ್ ಆಗಿ ಓದ್ದವ್ರಿಗೆ ಅದ್ರ ಆನ್ಸರ್ ಸಿಗ್ತಿಲ್ಲ, ಆ ತರ ಕ್ವಶನ್ ತೆಗ್ದವನೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಡೆಪ್ತ್ ಆಗಿ ಓದ್ಲೇಬೇಕು. ಇಯರು ಜೊತೆಗೆ ಫಿಸಿಕಲ್ ಜಿಯೋಗ್ರಫಿ ಜೊತೆಗೆ ಪ್ರತಿ ಪಾಯಿಂಟು, ಸಿಂಪಲ್ ಸಿಲ್ಲಿ ಪಾಯಿಂಟು ಬೇಡ. ಲಾಸ್ಟ್ ಎಕ್ಸಾಮ್ ಅಲ್ಲಿ ಒಂದು ಬರುತ್ತೆ, ನೀವೇನ್ ಮಾಡ್ತೀರಾ, ಈ ಲಾಸ್ಟ್ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಕ್ವಶನ್ ಯಾವುದು, ಪ್ಲಾಸಿ ಕದನ ಯಾವಾಗಾಯ್ತು, ಬಕ್ಸಾರ್ ಕದನ ಯಾವಾಗಾಯ್ತು ಅಂತ, ನೀವು ಅದನ್ನ ಓದ್ಕೊಂಡೆ ಮುಂದೆ ಹೋಗ್ಬಿಡ್ತೀರಾ. ಇವನ್ ಏನ್ ಮಾಡ್ತಾವನೆ, ಅದನ್ನ ಬಿಡ್ತಾವನೆ, ಅದ್ರ ಒಳಗಡೆ ಹೋಗ್ಬಿಟ್ಟು ಕೇಳ್ತಾವನೆ. ನಿಮ್ಗೆ ಒಳಗಡೆದು ವಿಷಯನ ಗೊತ್ತಿರಲ್ಲ, ಅವಾಗ ಸ್ಕೋರ್ ಎಲ್ಲಿ ಬರುತ್ತೆ, ಸ್ಕೋರ್ ಬರಕ್ ಚಾನ್ಸ್ ಇಲ್ಲ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಇವಾಗ PCಗೆ PSIಗೆ ಎಕ್ಸಾಮ್ ಓದ್ಬೇಕಂತಿದ್ದೀರಾ, KE ಡಿಪಾರ್ಟ್ಮೆಂಟ್ ಅವ್ರು ಮಾಡುತ್ತಿರೋ ಪ್ರತಿಯೊಂದು ಎಕ್ಸಾಮ್ ಓದ್ಬೇಕಂತಿದ್ದೀರಲ್ಲ, ಅವ್ರಿಗೆ ಈ ಪ್ರೀ ಕೋಚಿಂಗ್ ಕ್ವಶನ್ ಪೇಪರ್ ತಗೊಳ್ಳಿ, ಅನಲೈಸ್ ಮಾಡಿ. ಅವ್ನ್ ಮೈಂಡ್ ಸೆಟ್ ಯಾವ ತರ ಐತೆ, ಡಿಪಾರ್ಟ್ಮೆಂಟ್ ಮೈಂಡ್ ಸೆಟ್ ಯಾವ ತರ ಐತೆ, ಎಲ್ಲಿ ಒಳಗಡೆ ಇಳಿತಾವನೆ, ಕರೆಂಟ್ ಅಫೇರ್ಸ್ ನ ಯಾವ ತರ ಕೇಳ್ತಾವನೆ, ಹಿಸ್ಟ್ರಿನ ಯಾವ ತರ ಕೇಳ್ತಾವನೆ, ಜಿಯೋಗ್ರಫಿನ ಯಾವ ತರ ಕೇಳ್ತಾವನೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಬರೇ ಒಂದು ಕ್ವಶನ್ ಪೇಪರ್ ತಗೊಳ್ಳೋದು, ಕ್ವಶನ್ ಓದೋದು, ಅದಕ್ಕೆ ಆನ್ಸರ್ ಗೂಗಲ್ ಸರ್ಚ್ ಮಾಡೋದು, ಮುಂದೆ ಹೋಗೋದು ಮಾಡಿದ್ರೆ ಸ್ಕೋರ್ ಬರಕ್ ಚಾನ್ಸ್ ಇಲ್ಲ. ನೀವು ಡೆಪ್ತ್ ಆಗಿ ಹೋಗಿ, ನೀವು ಎಷ್ಟಾಗತ್ತಷ್ಟು ಡೆಪ್ತ್ ಆಗಿ ಹೋಗಿ, ಅವಾಗ ನಿಮ್ಗೆ ಆನ್ಸರ್ ಸಿಗತ್ತೆ. ಸೊ ಈ ತರ ಯಾರು ಓದ್ತಿರಲ್ಲ ಅವ್ರಿಗೆ 100% ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇರ್ಬೋದು. ಇಲ್ಲ ನಾವು ಬರೀ ಪೇಪರ್ ತಿರ್ಸ್ತೀವಿ, ಪೇಪರ್ ತಿರ್ಸ್ಕೊಂಡ್ ಮುಂದೆ ಹೋಗ್ಬಿಡ್ತೀವಿ ಅಂದ್ರೆ ಆಗಲ್ಲ. ಸೊ ಇದನ್ನ ತಲೆಯಲ್ಲಿ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಓದ್ಬೇಕಾದ್ರೆ ಕಂಪ್ಲೀಟ್ ಆಗಿ ಡೆಪ್ತ್ ಆಗಿ ಓದಿ. ಅದರಲ್ಲೂ PSI ಓದೋರಂತೂ ಸೀರಿಯಸ್ ಆಗಿ ಹೇಳ್ತೀನಿ, ಇನ್ನು ನಿಮ್ಮ ಹತ್ರ ಟೈಮ್ ಐತೆ, ಎಷ್ಟಾಗತ್ತೆ ಅಷ್ಟು ಡೆಪ್ತ್ ಆಗಿ ಓದಿ. ಈ ಕ್ವಶನ್ ಪೇಪರ್ನ ರೆಫರಲ್ ಆಗಿ ಒಂದ್ಸರಿ ಬಿಡಿಸಿ, ನಿಮ್ಗೆ ಐಡಿಯಾ ಬರುತ್ತೆ ಯಾವ ತರ ಕೇಳ್ತಿದ್ದಾನೆ, ನಾನು ಯಾವ ತರ ಓದ್ಬೇಕು ಅಂತ. ಸೊ ಅದ್ರ ತಕ್ಕಂಗೆ ಓದಿದ್ರೆ ಮಾತ್ರ ಸ್ಕೋರ್ ಬರುತ್ತೆ. ಇದ್ರ ಜೊತೆಗೆ ಯಾರಿಗೆಲ್ಲ ಈಗ PCಗೆ ಅಥವಾ PSIಗೆ ಆನ್ಲೈನ್ ಗೈಡೆನ್ಸ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಹಾಕಿದ್ದೀನಿ, ತಗೊಳ್ಳಿ, ಕಾಲ್ ಮಾಡಿ, ನಾ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದೇ ತರ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.